ಸೊ ಚಿಕ್ಕಬಣ್ಣವರ ಕೆರೆ ಆಗಿರ್ಬೋದು, ಗಾನಗೆರೆ ಕೆರೆ ಆಗಿರ್ಬೋದು, ಈಗ ಕೆಲಸ ಕೂಡ ನಡೀತದೆ. ಮತ್ತೆ ಮತ್ತೆ ಮನೆ ಪೂಜೆ ಅಂತ ಏನೋ ಬಂದಿತ್ತು. ಇವತ್ತು ನಮ್ಮ ಚಿಕ್ಕಬಣ್ಣವರ ಮತ್ತು ಗಾಣಗಿರಹಳ್ಳಿ, ಸೋಮಶೆಟ್ಟಹಳ್ಳಿ ಆ ಭಾಗದಲ್ಲಿ, ನಮ್ಮ ಲಕ್ಷ್ಮೀಪುರ ಆ ಭಾಗ, ಬಾಣಾವರ ಆ ಭಾಗದ ಜನಗಳಿಗೆ ಇವತ್ತು ನಿಮ್ಮ ಮುಖೇನ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನೀವು ಇದು ಒಳ್ಳೆ ಪಾಯಿಂಟ್ ಇವತ್ತು ಕೇಳಿದ್ದೀರಾ. ನಾನು ಹಿಂದೆ 2020-21ರಲ್ಲಿ ನಾನು ಬಾಣಾವರ ಮತ್ತು ಗಾಣಗಿರಹಳ್ಳಿ, ನಾನು ಬಾಣಾವರಕ್ಕೆ 30 ಕೋಟಿ, ಗಾಣಗಿರಹಳ್ಳಿಗೆ 13 ಕೋಟಿ ರೂಪಾಯಿನ ನಾನು ಕೆರೆ ಅಭಿವೃದ್ಧಿ ಮಾಡಬೇಕು ಅಂತ ನಾನು ಆಗ 2020-21ರಲ್ಲಿ 19-20ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಂಥ ಕಾಲ, ಮೈತ್ರಿ ಸರ್ಕಾರ, ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇದ್ದಾಗ ಆವಾಗ ನನಗೆ ಅಭಿವೃದ್ಧಿಗೆ ಅಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು. ಆಗೇನದು ಇವತ್ತು ನೋಡಿದೆ, ಇವತ್ತು ಪೇಪರ್ ಪ್ರಜಾವಾಣಿಗೆ ನೋಡಿದೆ, ಗಾಣಗಿರಹಳ್ಳಿ ಕೆರೆ ಸನ್ಮಾನ್ಯ ಈಗಿನ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಆ ಕಡೆ ಶಿವರಾಮ್ ಕಾರಂತ ಬಡಾವಣೆ ಎಷ್ಟು ಕೆರೆಗಳು ಬರ್ತಾವೋ ಅಷ್ಟು ಕೆರೆಗಳು ಅಭಿವೃದ್ಧಿ ಮಾಡ್ತಾರೆ. ಅದರೊಳಗೆ ನಮ್ಮ ಕಾನ್ಸೆನ್ಸಿಗೆ ಸೇರಿದಂತ ಗಾಣಗಿರಹಳ್ಳಿಗೆ ಅಲ್ಲಿಗೂ ಇವತ್ತು 11 ಕೋಟಿ ರೂಪಾಯಿ ದುಡ್ಡು ಹಾಕ್ಯವ್ರೆ. ನಾನು ಹಿಂದೆ ಕೆರೆಗೆ ಇವತ್ತು ನೋಡಿ 13 ಕೋಟಿ ರೂಪಾಯಿ ಹಿಂದೆ, ಯಾವಾಗ 3/6/2019ರಲ್ಲಿ 13 ಕೋಟಿ ರೂಪಾಯಿ ಕೆರೆಗೆ ತಂದು ನಾನು ವರ್ಕೌಟ್ ತಂದು ಕೆರೆಗೆ ಪೂಜೆ ಮಾಡ್ಬೇಕು ಅಂತ ತಗೊಂಬಂದೆ. ಯಾವಾಗ ಗಾಣಗಿರಹಳ್ಳಿನ, ಬಾಣಾವರನ 30 ಕೋಟಿ ರೂಪಾಯಿದು ನಾನು ಬಾಣಾವರಕ್ಕೆ ತಗೊಂಬಂದೆ. ಇವೆರಡೂ ಅವಾಗ ಇವರು ಸರ್ಕಾರ ಬದಲಾವಣೆ ಆಯ್ತಲ್ಲ, ಬದಲಾವಣೆ ಆದಾಗ ಇವೆರಡೂ ಕಿತ್ತಾಕ್ಬಿಟ್ರು. ಪೂಜೆ ಮಾಡಕ ಮಾಡೋಣ ಅನ್ನೋಕೆ ಸರ್ಕಾರ ಬಿತ್ತು. ಅವನು ಬೆಂಗಳೂರು ಮಿನಿಸ್ಟರ್ ಆಗಿದ್ದ, ಇವನು ಸೇರ್ಕೊಂಡಿಗೆ, ಇವನು ಅವನಲ್ಲ ಇಲ್ಲೊಬ್ಬ, ಇವನು ಸೇರ್ಕೊಂಡ್ಬಿಟ್ಟು ಇಬ್ರು ಆ ದುಡ್ಡು ಕಿತ್ತಾಕ್ಬಿಟ್ರು. ಈಗ ನಾಟಕ ಜನ ಕರ್ಕೊಂಡೋಗಿ ಇವತ್ತು ಮೊನ್ನೆ ದಿನ ನಾನು 11 ಕೋಟಿ ತಂದ್ಬಿಟ್ಟು ನಾನು ಕೆರೆ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೇನೆ. ಇವ್ನು ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ, ಅವ್ನಿಗೆ ಏನ್ ಮನ ಮರೆದಿದ್ಯಾ? ಅವನಿಗೆ ಏನಂತ ಹೇಳ್ಕಂತಾನೆ? ಹಿಂದೆ ನಾನು 13 ಕೋಟಿ ನಾನು ತಾಂಬಂದಿದ್ನಲ್ಲ ಇದಕ್ಕೆ ಗಾಣಗಿರಹಳ್ಳಿ ಕೆರೆಗೆ, ಅವತ್ತು ಕೆಲಸ ಆಗಕ್ ಬಿಡ್ಲಿಲ್ಲ. ಅವತ್ತು ಕಿತ್ತೆ ಹಾಕ್ಬಿಟ್ರು, ಬಾಣಾವರ ಕೆರೆನು ಕಿತ್ತೆ ಹಾಕ್ಬಿಟ್ರು. ತಿರ್ಗಾ ನಾನು ಮೊನ್ನೆ 13 ಕೋಟಿ ರೂಪಾಯಿ ತಂದ್ಕೊಟ್ಟಿದ್ದೀನಿ. ಇದಕ್ಕೆ 12 ಕೋಟಿ ಎಲ್ಲಿ ಬಾಣಾವರ ಕೆರೆಗೆ, ಇದಕ್ಕೂ ಈಗ 11 ಕೋಟಿ ರೂಪಾಯಿ ತಂದ್ಕೊಟ್ಟಿದ್ದೀನಿ. ಯಾವ್ದಕ್ಕೆ? ಇದಕ್ಕೆ ಗಾಣಗಿರಹಳ್ಳಿ ಕೆರೆಗೆ. ಈಗ ಕೆಲಸ ಮಾಡ್ತಾವ್ರೆ, ಆಲೆ 1.5 ತಿಂಗಳಿಂದ ಕೆಲಸ ಮಾಡ್ತಾವ್ರೆ. ಅವ್ನಿಗೆ ಗೊತ್ತೇ ಇಲ್ಲ. ಈಗ ಒಳಗೆ ನೆನೆ ದಿನ ಯಾರಾಗ 4-5 ಜನ ಕರ್ಕೊಂಡ್ಬಿಟ್ಟು ಈಗ ಪೂಜೆ ಮಾಡಿದೀನಿ ಅಂತ ಹೋಗಿತ್ತು ಹೇಳ್ಕಂತವನೆ ಕೆರೆಗೆ ನಿಂತ್ಕೊಂಡು, ಏನೋ ಇದನ್ನ ಹಿಡ್ಕೊಂಡು ನೋಡ್ಲಿ ಅಂತ. ಏನೋ ಅವನಿಗೆ ಏನ್ ಗೊತ್ತೇ ಇಲ್ಲ, ಅದು ಏನು ಅಂತ ಗೊತ್ತೇ ಇಲ್ಲ ಅವನಿಗೆ. ಅದನ್ನ ಸುಮ್ಮನೆ ಹಿಡ್ಕೊಂಡು ನಾಟಕಕ್ಕೆ ಫೋಟೋ ಹಾಕೋಣಕ್ಕೆ ಇಂಥ ಕೆಲಸ ಮಾಡ್ತಾ ಇದ್ದಾನೆ. ಆದ್ರಿಂದ ಆ ಭಾಗದ ಜನಗಳಿಗೆ ಇವತ್ತು ಬಾಣಾವರ ಇರ್ಬೋದು, ಸೋಮಶೆಟ್ಟಹಳ್ಳಿ ಇರ್ಬೋದು, ಕೆರೆಗುಡ್ದಹಳ್ಳಿ ಇರ್ಬೋದು, ಗಾಣಗಿರಹಳ್ಳಿ ಇರ್ಬೋದು, ಆ ಭಾಗದ ಲಕ್ಷ್ಮೀಪುರ ಕಡೆ ಇರ್ಬೋದು, ಆ ಕಡೆ ಭಾಗದ ಜನಗಳಿಗೆ ಎಲ್ಲ ಗೊತ್ತು ಇದು. ಇವತ್ತು ಅಬ್ಬಿಗೆರೆ 10 ಕೋಟಿ ತಂದಾಕಿದ್ದ, ಅವ್ರು ಕಿತ್ತಾಕ್ಬಿಟ್ರು. ತಿರ್ಗಾ 6.5 ಕೋಟಿ ತಂದು ಇವತ್ತು ಕೆಲಸ ಇವತ್ತು ಎಷ್ಟು ಚೆನ್ನಾಗೈತೆ ನೋಡೋಗ್ರಿ. ಅಬ್ಬಿಗೆರೆ ಕೆರೆ, ಲಕ್ಷ್ಮೀಪುರ ಕೆರೆ 7 ಕೋಟಿ ರೂಪಾಯಿ ತಂದಿದ್ದೆ, ಅವಾಗ ಕಿತ್ತಾಕಿರೋ. ತಿರ್ಗಾ 4.5 ಕೋಟಿ ತಂದಾಕಿ ಪೂಜೆ ಮಾಡಿ ಕೆಲಸ ಇವತ್ತು ಆಗಿದೆ. ನೋಡ್ಕೊಂಬೋಗ್ರಿ ಇವತ್ತು ಹೆಂಗಿದೆ ಕೆರೆಗಳು. ಇವನಿಗೆ ಇವತ್ತು 20 ವರ್ಷ 30 ವರ್ಷದಿಂದ ಇದ್ರಲ್ಲಪ್ಪ ಈ ಪುಣ್ಯಾತ್ಮರು. ಇವನೊಂದು 10 ವರ್ಷ ಇದ್ದ, ಯಾವನ ಇನ್ನೊಬ್ಬ ಇದ್ನಲ್ಲ, ಅವನೊಂದು 10 ವರ್ಷ ಇದ್ದ. ಯಾರು 100 ರೂಪಾಯಿ ಈ ಕೆರೆ ಅಂತ ಏನು ಅಂತ ಗೊತ್ತಿಲ್ಲ ಅವ್ರಿಗೆ. ಇವತ್ತು ನಾನು ತಂದ ಹಾಕಿ ಇವತ್ತು ಎಲ್ಲ ಡೆವಲಪ್ಮೆಂಟ್ ಮಾಡ್ಕೊಡ್ತಾ ಇದ್ದೀನಿ. ಇದೇ DK ಶಿವಕುಮಾರ್ಗೆ ಶಿವರಾಮ್ ಕಾರಂತ ಬಡಾವಣೆಯೊಳಗೆ ಬೇರೆ ಎಷ್ಟು ಶಿವರಾಮ್ ಕಾರಂತ ಬಡಾವಣೆಗೆ ಎಷ್ಟು ಕೆರೆಗಳು ಬರ್ತಾವೋ ಅಷ್ಟು ಕೆರೆನೂ ರೆಡಿ ಮಾಡ್ಬೇಕು ಅಂತ DK ಶಿವಕುಮಾರ್ ಇದ್ ಮಾಡ್ತಾವ್ರೆ. ಅದ್ರೊಳಗೆ ನಾನು ಇದನ್ನ ಹೇಳ್ದೆ, ಇದು ಸ್ವಲ್ಪ ಹಾಕ್ಕೊಡಿ, ಜಾಸ್ತಿನೇ ಹಾಕ್ಕೊಡಿ. ನಂದೊಂದು ಕನ್ಸಿತ್ತು ಹಿಂದೆ, ನಾನು ಕಾಪಿ ತೋರಿಸ್ದೆ. ಇದೇ ಕಾಪಿ ತೋರಿಸ್ದೆ ನೋಡಿ, ಹಿಂದೆ ನಾನು ಮಾಡಿಸಿದ್ದು ಕಾಂಗ್ರೆಸ್ JDS ಇದ್ದಾಗ. ಅವಾಗ ಈ ಮನೆಯಾಳರು ಕಿತ್ತಾಕಿರು, ಈಗ ನಾ ಹಾಕ್ಕೊಡಿ ಅಂತ ನಾನು ಹೇಳ್ದೆ. ಪಾಪ ಹಿಂದೂ ಮುಂದೆ ನೋಡ್ದೇನೆ ಇವತ್ತು ಅದಕ್ಕೆ 11 ಕೋಟಿ ರೂಪಾಯಿ ಹಾಕ್ಬಿಟ್ಟು ಇವತ್ತು ಕೆಲಸ ನಡೀತಾ ಇದೆ. ಆ ಕೆಲಸ ನಡೆಯೋದು ನೋಡ್ಬಿಟ್ಟು ಈಗ ಜನ ಕರ್ಕೊಂಡು ಹೋಗಿರೋದು, ಯಾರೋ 3 ಜನ 5-6 ಜನ ಕರ್ಕೊಂಡು ಹೋಗ್ಬಿಟ್ಟು ಏನೋ ನಾನು ಮಾಡ್ತಾ ಇದ್ದೀನಿ ಅಂತ ತೋರ್ಸಕ್ಕೆ. ಈ ನಾಟಕಗಳು ಇವೆಲ್ಲ, ನೀನ್ ಏನೇನ್ ನಾಟಕ ಇವೆಲ್ಲ ಏನೇನ್ ಡ್ರಾಮಾ ಮಾಡ್ತಾ ಇದ್ಯಾ, ಇಡೀ ಕ್ಷೇತ್ರ ಜನಗಳಿಗೆ ನಿಂದೆಲ್ಲ ಗೊತ್ತಿದೆ.
ನಿಂದು ಏನೇನು ನೀವು ಮಾಡ್ತಾ ಇದೀಯ ಅನ್ನೋದು ಎಲ್ಲ ಗೊತ್ತಿದೆ. ಇವತ್ತು ಇಡೀ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಾನು ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳನ್ನ ಹಿಂದೆ ಬಿದ್ದು ನಾನು ಕೆಲಸ ಮಾಡಿಸ್ತಾ ಇದ್ದೀನಿ. ಇವತ್ತು ಈಗ ಪಟಾಕಿ ತೋರೆ ಅವ್ರು ಹಾಕೊಳ್ಳಿ, ಅವ್ರು ಅವತ್ತಿಂದ ಅದು ಬಂದ್ಬಿಟ್ಟದೆ. ಅದಿಲ್ದ ಅದು ಪಟಾಕಿ ಸೌಂಡು ಅವೆಲ್ಲ ಇಲ್ಲಿದ್ದಾಗಲ್ಲ ಅವ್ರು ಮಾಡ್ಕೊಳ್ಳಿ. ನನಗೆ ಕೆಲಸ ಆಗ್ಬೇಕು, ಕ್ಷೇತ್ರದ ಜನಗಳದ್ದು ಕೆಲಸ ಆಗ್ಬೇಕು. ಆ ಭಾಗದಾಗೂ ಅಷ್ಟೇನೆ ಎಲ್ಲ ಇವತ್ತು ನಾರ್ತು ವೆಸ್ಟು ಎರಡಾಗಿದೆ. ವೆಸ್ಟ್ಗೂ ಅಷ್ಟೇ ಏನೇನು ಕೆಲಸ ಮಾಡ್ಬೇಕೋ ಏನೇನು ತಂದು ಹಾಕ್ಬೇಕೋ ನಾನು ಡೈಲಿ ಫಾಲೋಅಪ್ ಅಲ್ಲಿ ಇದ್ದೀನಿ. ಇವತ್ತು ರಾಜಗಾಲುವೆಗಳು ಇರ್ಬೋದು, ಎಲ್ಲ ಇಡೀ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ರಾಜಗಾಲುವೆ, ಆ ರಾಜಗಾಲುವೆಲ್ಲ ಕೆಲಸ ಆಗ್ಬೇಕು ಅಂತ ಅವತ್ತೇ ನಾನು ಹಿಂದೆ ಬೊಮ್ಮಾಯಿ ಸರ್ಕಾರ ಸಾಹೇಬ್ರ ಕಾಲದಲ್ಲೇನೆ ನಾನು ಅವಾಗ ವರ್ಲ್ಡ್ ಬ್ಯಾಂಕಿಗೆ ಬರ್ಸಿದ್ದು. ನಾವೊಂದು 4-5-6 ಜನ MLA ಸೇರಿ ವರ್ಲ್ಡ್ ಬ್ಯಾಂಕಿಗೆ ಬರ್ಸಿದ್ದು. ನಮ್ದು 200 ಕೋಟಿ ರೂಪಾಯಿ ರಾಜಗಾಲುವೆಗೂ ದುಡ್ಡು ಬರ್ತದೆ, ಅದು ಬರ್ತದೆ. ಎಲ್ಲಾ ಕೆಲಸನೂ ಇವತ್ತು ಇಡೀ ದಾಸರಹಳ್ಳಿ ಒಳಗೆ, ಯಾಕೆಂದ್ರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಔಟ್ಸ್ಕಟ್ಸ್ ಇವೆಲ್ಲ ರೆವಿನ್ಯೂ ಬೆಲ್ಟ್ ಕೆಲ್ಸಗಳು ಇಲ್ಲಿ ರಾಜಗಾಲುವೆಗಳು ಆಗ್ಬೇಕು, ಮೋರಿಗಳು ಆಗ್ಬೇಕು ಅಂತ. ಈಗಲೂ ಟೆಂಡರ್ ಮೊನ್ನೆ ಈ ಭಾಗಕ್ಕೆ ಉತ್ತರಕ್ಕೆ ಅಂತ 40 ಕೋಟಿ ರೂಪಾಯಿ ಟೆಂಡರ್ ಕರೆದಿದ್ರೆ ಬರೇ ನಾನು ಹಿಂದೆ ಹೇಳಿದ್ದೆ ಆಗ್ಲೇ, ಇದೊಂದ್ಸರಿ ಇದನ್ನ 2 ಬಾರಿ ಹೇಳಿದ್ದೀನಿ. ಬರೇ ಟಾರ್ ಮೇಲೆ ಟಾರ್ ಹಾಕಕ್ಕೆ ಮಾಡ್ತಾವ್ರೆ. ರೋಡ್ ಒಂದೇ ಒಂದು ಡ್ರೈನ್ ಇಲ್ಲ, ಒಂದು ಫುಟ್ಪಾತ್ ಇಲ್ಲ, ಇನ್ನ ಹಳೇ ರೋಡ್ಗಳು ಹಂಗೆ ಬಿದ್ದಾವೆ, ಅವು ಹಾಕ್ಬಾರ್ದಂತೆ. ಬರೇ ಇವು ಟಾರ್ ಮೇಲೆ ಟಾರ್ ಹಾಕಿ ಕೆರ್ಕೊಂಡು ಎಲ್ಲ ಮಂಗಳಸಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಈ ನಾಟಕ ಆಡಿದ್ರೆ ಈ ಕೆರೆಗೆ ಹೋಗಿ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡು ಎಲ್ಲಿ ಏನೇನು ಎಷ್ಟೆಷ್ಟು ದುಡ್ಡದೆ ಅಂತೆಲ್ಲ ಚೆಕ್ ಮಾಡ್ಕೊಂಡು ಗೊತ್ತಲ್ಲ ಏನ್ ಚೆಕ್ ಮಾಡೋದು ಅಂತ ಅದಕ್ಕೆ ಹೋಗಿದ್ದಾರೆ ಹೊರತು ಅವ್ರಿಗೆ ನಿಜವಾಗ್ಲೂ ಈ ಕ್ಷೇತ್ರ ಕೆಲಸ ಆಗ್ಬೇಕು ಅಂತ ಅವರು ಕಣದಲ್ಲಿ ಒಂದು ಪೈಸದ್ದು ಅವ್ರಿಗಿಲ್ಲ. ಈ ಕ್ಷೇತ್ರ ಕೆಲಸ ಆಗ್ಬಾರ್ದು, ಅವ್ರಿಗಿರೋದು ಅದು ಇರೋದು. ಆ ತರ ಇದ್ದಿದ್ರೆ ನನ್ಗೆ ಯಾಕೆ ಅವಾಗ ದುಡ್ಡು 600 ಕೋಟಿ ಯಾಕೆ ತಡಾಕ್ಬೇಕಾಯ್ತು, ಕೆರೆಗದ ಯಾಕೆ ತಡಾಕ್ಬೇಕಾಯ್ತು, ರಾಜಗಾಲುವೆದ ಯಾಕೆ ತಡಾಕ್ಬೇಕಾಯ್ತು? ಇವತ್ತು ಈ ನಾಟಕ ನೆನ್ನೆ ದಿನ ಗಾಣಗಿರಳ್ಳಿ ಕೆರೆಗೆ ಹೋಗ್ಬಿಟ್ಟು ಇವತ್ತು ನೋಡಿದೆ ಪೇಪರ್ ಆಗಿ. ಇಂಥ ನಾಟಕ ನೀನು ಏನ್ ನಾಟಕ ಆಡಿರು ಕೂಡ ನೀನು ಏನೋ ಟೈಮಿಂಗ್ ನಡೀತದೆ ಈಗ ಇರ್ಲಿ. ಆದ್ರಿಂದ ಜನಗಳಿಗೆಲ್ಲ ಗೊತ್ತಿದೆ, ನೀನ್ ಎಷ್ಟೇ ನಾಟಕ ಆಡಿರು ಕೂಡ ಜನಗಳಿಗೆ ಗೊತ್ತಿದೆ ನಿಂದೇನು ಮುಂದಿನ ಇದ್ರಲ್ಲಿ ನಿಮ್ದು ಯಾವುದೇ ತರ ಇದು ಒಳ್ಳೇದಾಗಲ್ಲ ಅಂತ ನಿಮ್ ಮುಖ್ಯನೇ ಹೇಳಕ್ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು.